ಸುಮಾರು 3 ಕೋಟಿ ವೆಚ್ಚದ ಅಪ್ಪಯ್ಯನ ಕುಂಟೆ ಪಾರ್ಕ್ ಕಾಮಗಾರಿಗೆ ಗ್ರಹಣ ಹಿಡಿದಿದೆ. 19 ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗಿರುವಂತಹ ಪಾರ್ಕ್ ಈಗ ನಿಷ್ಪ್ರಯೋಜಕ. ಅಪ್ಪಯ್ಯನ ಕುಂಟೆ ಪಾರ್ಕ್ ಗ್ರಹಣ ಹಿಡಿದುಬಿಟ್ಟಿದೆ. 19 ಎಕರೆ ಪ್ರದೇಶದಲ್ಲಿ ವಿಶಾಲವಾಗಿ ನಿರ್ಮಾಣವಾಗಿರುವಂತಹ ಪಾರ್ಕ್ ಈಗ ನೋ ಯೂಸ್. ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯ ಅಪ್ಪಯ್ಯನ ಕುಂಟೆ ಪಾರ್ಕ್ ಇದು 2018ರಲ್ಲಿ ಪಾರ್ಕ್ ನಿರ್ಮಾಣಕ್ಕೆ ಕೈ ಹಾಕಿತ್ತು ಜಿಲ್ಲಾ ನಗರಾಭಿವೃದ್ಧಿ ಕೋಶ. ವಾಕಿಂಗ್ ಟ್ರ್ಯಾಕ್, ಸ್ವಿಮ್ಮಿಂಗ್ ಪೂಲ್, ಬೋಟಿಂಗ್ ಇಷ್ಟೆಲ್ಲ ಒಂದೇ ಕಡೆ ನಿರ್ಮಾಣ ಆಗಿದೆ. ಆದರೂ ಕೂಡ ಉಪಯೋಗಕ್ಕೆ ಬಾರದೆ ತುಕ್ಕು ಹಿಡಿತಾ ಇದೆ ಪಾರ್ಕ್ನ ಕಾಮಗಾರಿಗಳು, ಅಲ್ಲಿನ ಉಪಕರಣಗಳು. ಕುಡುಕರಿಗೆ ಅಡ್ಡೆ ಆಗ್ಬಿಟ್ಟಿದೆ. ಎಣ್ಣೆ ಹೊಡ್ಲಿಕ್ಕೆ ಮಸ್ತ್ ಮಜಾ ಮಾಡ್ತಾ ಇದ್ದಾರೆ. ನೈಟ್ ಆದರೆ ಸಾಕು ಫುಲ್ ಗ್ಯಾಂಗ್. ಮೈದಾನದ ಮುಖ್ಯ ಬಿಲ್ಡಿಂಗ್ನಲ್ಲಿ ಲೈಟ್ ಕಂಬಗಳ ರಾಶಿನೇ ಬಿದ್ದೋಗಿದೆ. ಒಡೆದ ಬಾಗಿಲು, ಕುಡಿದ ಬಾಟಲ್ಸು, ಮೋಜು ಮಸ್ತಿ ತಾಣವಾಗಿದೆ. ಫುಲ್ ಬಿಂದಾಸ್ ಪಾರ್ಟಿ. ಹೇಳೋರಿಲ್ಲ ಕೇಳೋರಿಲ್ಲ. ಅಪ್ಪಯ್ಯನ ಕುಂಟೆ, ಅಪ್ಪಯ್ಯನ ಕುಂಟೆ ಅಡ್ಡ, ಕುಡುಕರ ಅಡ್ಡ ಅಂತ ಅನ್ಬೇಕು ಇನ್ಮೇಲೆ. ನೋಡಿ, ಗಮನ ಹರಿಸ್ತಾ ಇಲ್ಲ. 70% ಕಾಮಗಾರಿ ಮುಗಿದಿದ್ರು ಕೂಡ ಉದ್ಘಾಟನೆ ಭಾಗ್ಯವನ್ನ ಕಾಣಿಲ್ಲ. 3 ಕೋಟಿ ವೆಚ್ಚ ಈ ಪಾರ್ಕ್ ಕಾಮಗಾರಿಗೆ ಖರ್ಚು ಮಾಡಿರುವುದು. 19 ಎಕರೆ ಪ್ರದೇಶ ಬಹಳ ವಿಶಾಲವಾಗಿದೆ. ಅಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅಂಥೇಳಿ ಅಂದ್ಕೊಂಡಿದ್ರು. ಆದರೆ ಈಗ ಅನೈತಿಕ ಚಟುವಟಿಕೆಗಳ ತಾಣ ಇದು ಕೂಡ. ಈ ಪಾರ್ಕ್ಗಳು ಇತ್ತೀಚೆಗೆ ಏನಾಗ್ತಿದೆ ಅಂತ ಹೇಳಿದ್ರೆ, ಈ ಕ್ರೀಡಾಂಗಣಗಳು ಏನಾಗ್ತಿದೆ ಅಂತ ಹೇಳಿದ್ರೆ, ಈ ಪಡ್ಡೆ ಹುಡುಗರ ಅಡ್ಡ ಆಗ್ತಾ ಇದೆ. ರಾತ್ರಿ ಆದರೆ ಸಾಕು ಎಣ್ಣೆ, ಸಿಗರೇಟ್, ಗಾಂಜಾ, ಅಲ್ಲಿ ಮತ್ತಿನ ಲೋಕ ತೆರೆದು ಬಿಟ್ಟಿರುತ್ತೆ. ನೋಡಿ, ಬಹಳ ವಿಶಾಲವಾಗಿ 19 ಎಕರೆ ಪ್ರದೇಶ ಅಂದರೆ ಸುಮ್ಮನೆ ಅಲ್ಲ. ಅದು ಯಾವಾಗ ಕಾಮಗಾರಿ ಪೂರ್ಣ ಮಾಡ್ತಾರೋ, ಯಾವಾಗ ಉದ್ಘಾಟನೆ ಮಾಡ್ತಾರೋ. ಮುಖ್ಯ ಬಿಲ್ಡಿಂಗ್ ಇದೆ ಅಲ್ವಾ, ಮೇನ್ ಬಿಲ್ಡಿಂಗ್, ಅಲ್ಲಿ ಲೈಟ್ ಕಂಬಗಳ ರಾಶಿನೇ ಬಿದ್ದಿದೆ. ಅವರು ಈ ಕರೆಂಟ್ ಕಂಬಗಳನ್ನ ತಂದು ಹಾಗೆ ಇಟ್ಬಿಟ್ಟಿದ್ದಾರೆ. ನೋಡಿ, ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಮಾಡಬೇಕಂತಿದ್ರು. ಇದು ಹಳ್ಳ ಹಿಡಿದಿದೆ. ಮಳೆ ಬಂದರೆ ಸಾಕು ಅದೇನು ಕೆರೆ ಥರ ಕಾಣಿಸ್ತಿದೆ ನಮಗೆ. ರಾಡಿ ರಾಡಿ ಆಗಿಬಿಟ್ಟಿದೆ. ಆಮೇಲೆ ರಾತ್ರಿ ಆದರೆ ಮುಗೀತಲ್ಲಿ. ಅಲ್ಲಿ ಹೇಳೋರೇ ಇಲ್ಲ ಕೇಳೋರೇ ಇಲ್ಲ. ಹೋಗೋಕ್ಕಾಗಲ್ಲ ಅಲ್ಲಿ ರಾತ್ರಿ. ಭಾಳ ಡೇಂಜರ್ ಆಗಿರುವಂಥ ಪ್ಲೇಸ್ ಅಂತ ಅನ್ನಿಸ್ಬೋದು. ಸ್ವಿಮ್ಮಿಂಗ್ ಪೂಲು, ವಾಕಿಂಗ್ ಟ್ರ್ಯಾಕು, ಬೋಟಿಂಗು ಇಷ್ಟೆಲ್ಲ ಒಂದೇ ಕಡೆ ಆಗಬೇಕು. ಚಿಕ್ಕಬಳ್ಳಾಪುರ ಜನರಿಗೆ ಅನುಕೂಲ ಆಗುತ್ತಪ್ಪ ಇದು ಮಕ್ಕಳಿಗೆ ಅಂಥೇಳಿ. ನೋಡಿ, ಎಣ್ಣೆ ಬಾಟ್ಲುಗಳು ನೋಡಿ. ಇದಕ್ಕಿಂತ ನಿಮ್ಗೆ ಬೇರೆ ಎಕ್ಸಾಂಪಲ್ ಬೇಕಾ? ಇದು ಕುಡುಕರ ಅಡ್ಡೆ ಆಗಿದೆ ಅನ್ನೋದಕ್ಕೆ. 3 ಕೋಟಿ ಹಣ ಏನಾಯ್ತಪ್ಪ? 3 ಕೋಟಿ ಹಣ ಕುಡುಕರಿಗೆ ಅಡ್ಡೆ ಆಯಿತು, ಮಜಾ ಮಾಡೋರಿಗೆ ಅನುಕೂಲ ಆಯಿತು. ಸಾಕಲ್ವಾ? 3 ಕೋಟಿ ಸಾಕಲ್ವಾ? ಏನು ಮಾಡಿದ್ರಿ ನೀವು? 3 ಕೋಟಿ ಹಣ ನುಂಗಿ ನೀರು ಕುಡಿದ್ರೆ ಅದರಲ್ಲಿ? ಅಲ್ಲ, ಇವ್ರು ಯಾಕೆ ಡಿಲೇ ಮಾಡ್ತಾರೆ ಅಂತ ಗೊತ್ತಾಗ್ತಿಲ್ಲ ನಮಗೆ. ನೋಡಿ, ಬಾಗಿಲುಗಳೆಲ್ಲ ಒಡೆದು ಹೋಗ್ಬಿಟ್ಟಿದೆ. 2019ರಲ್ಲಿ 18ರಲ್ಲಿ ಪಾರ್ಕ್ ನಿರ್ಮಾಣ ಕಾರ್ಯ ಆರಂಭ ಆಗಿತ್ತು. 5 ವರ್ಷ ಬೇಕಾ? ಏನು ಮಾಡ್ತಾರೆ ಇವರು? ಹಂತ ಹಂತವಾಗಿ ಬಿಲ್ಗಳು ಸ್ಯಾಂಕ್ಷನ್ ಮಾಡೋದಿರುತ್ತಲ್ವಾ. ಬೋಟಿಂಗು ಕಾಮಗಾರಿಗೆ 50 ಲಕ್ಷ, ವಾಕಿಂಗ್ ಟ್ರ್ಯಾಕ್ಗೆ 50 ಲಕ್ಷ, ಒಂದೊಂದೇ ಬಿಲ್ಲು. ಅಂದರೆ ಜಮೆ ಆಗಬೇಕಲ್ಲ ಅದು. ಒಂದೇ ಸಾರಿಗೆ ನಿಮಗೆ ಬಿಲ್ಲು ಸ್ಯಾಂಕ್ಷನ್ ಆಗಿಬಿಟ್ರೆ ಡೌಟ್ ಬಂದುಬಿಡುತ್ತೆ. ಹಾಗಾಗಿನೇ ಇವರು ದುಡ್ಡು ಹೊಡಿಲಿಕ್ಕೋಸ್ಕರನೇ ಈ ರೀತಿ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಕೋಟಿ ಹಣ ನೀರಿನಲ್ಲಿ ಹೋಮ ಮಾಡ್ದಂಗೆ ಆಗಿದೆ. ಗ್ರಹಣ ಅದು ಯಾವಾಗ ಬಿಡುತ್ತೋ ಗೊತ್ತಿಲ್ಲ. ನಗರಸಭೆ ವ್ಯಾಪ್ತಿಗೆ ಬರುವಂಥ ಅಪ್ಪಯ್ಯನ ಕುಂಟೆ ಪಾರ್ಕ್ ಇದು. ನಮಗೆ ಇದು ನೋಡ್ತಾ ಇದ್ದರೆ ಪಾರ್ಕ್ ಥರನೇ ಕಾಣಿಸ್ತಾ ಇಲ್ಲ. ಯಾವುದೋ ಒಂದು ಈ ಜಾಲಿ ಗಿಡಗಂಟಿಗಳು ಬೆಳ್ಕೊಂಡಿರೋ ಒಂದು ಹಾಳು ಪ್ರದೇಶ, ಯಾವುದೋ ಪಾಳು ಬಿದ್ದ ಭೂಮಿ ಆ ಥರ ಕಾಣಿಸ್ತಾ ಇದೆ. ಜಿಲ್ಲಾ ನಗರಾಭಿವೃದ್ಧಿ ಕೋಶ ಅವರು ಈ ಒಂದು ಪಾರ್ಕ್ ನಿರ್ಮಾಣಕ್ಕೆ ಕೈ ಹಾಕಿದ್ದಾರೆ 2018ರಿಂದ. ಆದರೆ ಈ ಪಾರ್ಕನ್ನು ನೋಡ್ತಾ ಇದ್ದರೆ ಇದು ಖಂಡಿತ ಮುಗಿಯೋಂಗೆ ಕಾಣಿಸ್ತಾ ಇಲ್ಲ. ಪಾರ್ಕ್ನ ಎಲ್ಲ ಕಾಮಗಾರಿಗಳು, ಅಲ್ಲೇನೋ ಬೋಟಿಂಗ್ ಮಾಡಬೇಕಂತಂದ್ರು, ತುಕ್ಕು ಹಿಡಿದು ಹೋಗ್ತಾ ಇದ್ದಾವೆ. ಹೇಳಿ ಮಾಡಿಸಿದ ಜಾಗ ಇದು. ಯಾರಿಗೆ? ನೈಟ್ ಪಾರ್ಟಿ ಮಾಡೋರಿಗೆ. ಬಾಗಿಲು ಒಡೆದು ಹೋಗಿದ್ದಾವೆ. ಇದೊಂಥರ ಮೋಜು ಮಸ್ತಿಯ ತಾಣ ಆಗಿ ಮಾರ್ಪಾಡಾಗಿದೆ. ಅಪ್ಪಯ್ಯನ ಕುಂಟೆ ಪಾರ್ಕ್ ಬೇಡ, ಕುಡುಕರ ಅಡ್ಡೆ ಮಾಡಿ. ನಾವು ಹೇಳ್ತಾ ಇದ್ದೀವಿ, ಅಡ್ಡೆ ಮಾಡಿಬಿಡಿ, ಕುಡುಕರ ಅಡ್ಡೆ. ಹೆಸರು ಚೇಂಜ್ ಮಾಡಿಬಿಡಿ. ಅದೇ ನಮ್ಗೆ ಕಾಣಿಸ್ತಾ ಇರೋದೀಗ. ಅಧಿಕಾರಿಗಳು
ಮುಗೀತು. ಅವ್ರ ದುಡ್ಡು ಯಾವಾಗ ಸ್ಯಾಂಕ್ಷನ್ ಆಗುತ್ತೋ ಅವಾಗ ಬರ್ತಾರೆ ಅವರು. ನಗರಸಭೆಯವರು ಕೂಡ ಅಷ್ಟೇ, ಏನೇನು ಸೆಕ್ಯೂರಿಟಿ ಇಟ್ಟಿದ್ದಾರೆ ನೋಡ್ಕೊಳ್ಳಿಕ್ಕೆ. 70% ಕಾಮಗಾರಿ ಮುಗಿದಿದೆ, ಆದರೆ ಉದ್ಘಾಟನಾ ಭಾಗ್ಯ ಸಿಕ್ಕಿಲ್ಲ. ಯಾವಾಗ ಉದ್ಘಾಟನೆ ಮಾಡ್ತೀರಾ ಹಾಗಾದರೆ? ಯಾರು ಬರಬೇಕು ಉದ್ಘಾಟನೆಗೆ? ಯಾರಿಗೋಸ್ಕರ ವೇಟಿಂಗ್ ಆಯಿತು? ಅಥವಾ ದುಡ್ಡು ಬಿಡುಗಡೆ ಆಗಿಲ್ವಾ? ಅಲ್ಲಿನ ಜನಪ್ರತಿನಿಧಿಗಳು ಗಂಭೀರ ತೆಗೆದುಕೊಂಡಿಲ್ಲ. ಈಗ ಒಬ್ಬ MLA ಇರ್ತಾರೆ, ಅವನು ಸೋಲ್ತಾನೆ, ಅವನ ಅವಧಿಯಲ್ಲಿ ಆಗಿರುತ್ತೆ. ಮತ್ತೊಬ್ಬ MLA, ಬೇರೆ ಪಕ್ಷದ MLA ಇದ್ದ, ಅವನು ಅಂದಂತ ಕ್ರೆಡಿಟ್ ಅವ್ನಿಗೆ ಹೋಗ್ಬಿಡುತ್ತೆ. ನಾನು ಯಾಕೆ ಮಾಡಲಿ? ಈ ಥರದ ಪ್ರತಿಷ್ಠೆ ರಾಜಕಾರಣಗಳು ಕೂಡ ಇಲ್ಲಿ ನಡೀತಾ ಇರ್ತವೆ. ಹಾಗಾಗಿ ಇದು ಬಂಜರ ಭೂಮಿ ಥರ ಕಾಣಿಸ್ತಾ ಇದೆ. ಪಾರ್ಕ್ ಆಗುವ ಲಕ್ಷಣಗಳು ಯಾವುದೇ ಇಲ್ಲ. ಗಿಡಗಂಟೆಗಳು ಮತ್ತೆ ಜಾಸ್ತಿ ಬೆಳ್ಕೊಳ್ತಾ ಇದೆ, ಕಳೆ ಜಾಸ್ತಿ ಆಗ್ತಾ ಇದೆ. ಉಸ್ತುವಾರಿ ಮಿನಿಸ್ಟರ್ ಆಗಿದ್ದರು ಸುಧಾಕರ್ ಸಾಹೇಬರು 1 ಕೋಟಿ ವೆಚ್ಚದಲ್ಲಿ, ಸುಮಾರು 3 ರಿಂದ 5 ಕೋಟಿ ವೆಚ್ಚದಲ್ಲಿ, 3 ರಿಂದ 5 ಕೋಟಿ ವೆಚ್ಚದಲ್ಲಿ ಇದನ್ನ ಮಾಡಿದ್ದಾರೆ. ಶೇಕಡ 50 ರಿಂದ 60% ಕಾಮಗಾರಿ ನಡೆದಿದೆ. 50 ಅಲ್ಲ, 70% ಕಾಮಗಾರಿ ನಡೆದಿದೆ. ಇನ್ನ 25% ಕಾಮಗಾರಿ ನಡೀಬೇಕಾಗಿತ್ತು. ದುರದೃಷ್ಟ ಏನಾಗಿದೆ ಅಂದ್ರೆ, ಇಲ್ಲಿ ನಾನು ನಿಂತ್ಕೊಂಡಿರೋದು, ಇದನ್ನ ನೀವು ನೋಡೋದಕ್ಕಿಂತ ಹಿಂಭಾಗದಲ್ಲಿ ನೋಡಿದ್ರೆ ಭಯ ಆಗುತ್ತೆ. ಆ ಬಾಟ್ಲುಗಳು, ಅಲ್ಲಿ ತಗೊಂಡ್ಬಂದಿರೋಂಥ ನೀರು ಪ್ಯಾಕೆಟ್ಸು, ಇಲ್ಲಿ ಆಡ್ತಾರಂಥ ಇಸ್ಪೀಟ್ರುಗಳು, ಸಿಗರೇಟ್ಗಳು, ಅಥವಾ ಇಲ್ಲಿ ಮಾಡುವಂಥ ಚಟುವಟಿಕೆಗಳು, ರಾತ್ರಿ ಹೊತ್ತು ಇದ್ರೊಳಗಡೆ ಯಾರಾದ್ರೂ ಬಂದ್ರೆ ಮನುಷ್ಯನ ಸಾಯಿಸ್ಬಿಟ್ರು ಕೂಡ ಸಹ ಗೊತ್ತಿಲ್ಲ, ಗೊತ್ತಾಗಲ್ಲ, ಆ ರೀತಿ ಇದೆ. ಆಮೇಲೆ ಹತ್ ಕಡೆ ನಾನು ಬೈಪಾಸ್ ಕಡೆಯಿಂದ ಬರಬೇಕಾದ್ರೆ ಕಾಡು ಪ್ರದೇಶ ಇದ್ದಂಗಿದೆ. ಕನಿಷ್ಠ ಪಕ್ಷ ಇಷ್ಟೆಲ್ಲ ದುಡ್ಡು ವೆಚ್ಚ ಮಾಡಿದ್ರು ಯಾವುದೇ ಕುಡಿಯಕ್ಕೆ ನೀರಿಲ್ಲ. ಒಳ್ಳೆ ಕಟ್ಟಡ ಕಟ್ಕೊಟ್ಟಿದ್ದಾರೆ, ಏನು ಶೌಚಾಲಯ ಇದೆ, ಸಂಬಂಧಪಟ್ಟಿದ್ದು ಇಲ್ಲಿ ಬಂದವರಿಗೆ ತಿನ್ನೋದಕ್ಕೆ, ಇನ್ನೊಂದಕ್ಕೆ ಕೂತೋದಕ್ಕೆ. 30% ಕಾಮಗಾರಿ ಮಾಡಿದ್ರೆ ಬಳಸ್ಬೋದು. ಯಾಕೆ ಬಳಸ್ತಾ ಇಲ್ಲ ಅಂತ, ಬಳಸ್ತಾ ಇಲ್ಲ ಅಂತ ಕಾರಣ ಅಂತಂದ್ರೆ, ಇವಾಗ ಇರುವಂತ MLA ಅವರಾಗಿರ್ಬೋದು ಕಣ್ಬಿಟ್ಟು ನೋಡ್ತಾ ಇಲ್ಲ, ನಗರಸಭೆ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಬಿಟ್ಟು ನೋಡ್ತಾ ಇಲ್ಲ, ಸಂಬಂಧಪಟ್ಟಿದ್ದ ನಮ್ಮ ತಾಲೂಕು ಧಣಿಗಳನ್ನು ಕಣ್ಬಿಟ್ಟಿದ್ದನ್ನ ತೆಗೆದು ನೋಡ್ತಾ ಇಲ್ಲ. ಸಂಬಂಧಪಟ್ಟವರು ಈ ಕಡೆ ಹರಿಸ್ಬೇಕು. ಅದರಲ್ಲಿ ರಾತ್ರಿ ಹೊತ್ತು ಇಲ್ಲಿ ಆಗುವಂತ ದಂಧೆಗಳು ಹೇಳ್ತಾ ಇದ್ರೆ ನಮಗೆ ತುಂಬಾ ಭಯ ಆಗುತ್ತೆ. ಯಾಕೆ ಅಂತಂದ್ರೆ, ನಾನು ಒಂದು ಚಿಕ್ಕ ವಿಚಾರ ಹೇಳ್ತೀನಿ. ಎಲ್ಲ ಮಶಾಣಗಳಕ್ಕಿಂತನೂ ಅತಿ ದೊಡ್ಡ ಮಶಾಣ ಇದು ಮಂಚಿನ ಬೆಲೆ ವ್ಯಾಪ್ತಿಗೆ ಬಂದಿರೋದು ಹೊಂದ್ಕೊಂಡಂತೆ. ನಿಮಗೆ ಬೈಪಾಸ್ಗೂ ಇದ್ ಕಡೆಗೆ ಮಂಚಿನ ಮೇಲೆ ರಸ್ತೆಗೂ ದ್ರಾಕ್ಷಿ ತೋಟಗಳು ಸುತ್ತ ರೈತರು ಇದ್ದಾರೆ. ಅಂದ್ರೆ ಒಳ್ಳೆ ಪರಿಸರ ಜಾಗದಲ್ಲಿ ಈ ತರ ಚಟುವಟಿಕೆಗಳು ನಡೆಯೋದು ನಾವು ಒಪ್ಪುವಂತದಲ್ಲ. ಈ ನಾನು ಗೊತ್ತಾದ ಮಾತ್ರ ನಮ್ಮ ಜಿಲ್ಲೆಯಲ್ಲೇ ಎಲ್ಲಿ ಇಲ್ಲ. ನಾವು ಹೋರಾಟ ನಿರಂತರವಾಗಿ ಎಲ್ಲ ಕನ್ನಡ ಪರ ಹೋರಾಟಗಳ, ಎಲ್ಲ ರೈತ ಪರ ಹೋರಾಟಗಳ, ಎಲ್ಲ ಸಂಘಟನೆಗಳ ಕರ್ಕೊಂಡು ನಾವು ಮಾಡೋಂಥ ಕೆಲಸನ ದಯವಿಟ್ಟು ಮಾಡ್ತೀವಿ. ಅದಕ್ಕೆ ನಾವು ಯಾವುದೇ ಮುಂದುವರಿಯುವುದಿಲ್ಲ. ಅಧಿಕಾರಿಗಳು ಗಮನ ಹರಿಸಬೇಕು. ಇವತ್ತು ಏನು ಅಪ್ಪಯ್ಯನಕುಂಟೆ ಯಾವ ಸ್ಥಿತಿಗೆ ಬಂದಿದೆ ಅಂದರೆ, ಹಿಂದೆ ಇರ್ತಕ್ಕಂಥ ಏನೋ ಒಂದು ಸರ್ಕಾರದ ಒಂದು ಪ್ರಜಾಪ್ರತಿನಿಧಿಗಳು ಜೊತೆಗೆ ಅದೇ ಮಂತ್ರಿಗಳು ಆಗಿರ್ತಕ್ಕಂಥ ಇಂದಿನ ಶಾಸಕರುಗಳು ಸುಮಾರು ಅಂದರೆ 5 ಕೋಟಿ ಹಣನ ಬಿಡುಗಡೆ ಆಗಿತ್ತು. ಆ ಬಿಡುಗಡೆ ಆಗಿರ್ತಕ್ಕಂಥ ಹಣನ ಯಾವ ಥರ ಖರ್ಚು ಮಾಡಿ ಹಾಳು ಮಾಡಿದ್ದಾರೆ ಅಂದರೆ, ಅಲ್ಲಿ ವಾಕಿಂಗ್ ಟ್ರ್ಯಾಕ್ ಅಂತೇಳಿ ಯಾವುದೋ ಒಂದು ಸ್ವಲ್ಪ ಸಿಮೆಂಟ್ ಇವು ಹಾಕಿದ್ದಾರೆ, ಮತ್ತು ಕುತ್ಕೊಂಡಕ್ಕೆ ಸಿಮೆಂಟ್ ಬೆಂಚ್ಗಳು ಒಂದು 2 ಹಾಕಿದ್ದಾರೆ, ಮತ್ತು ಅಲ್ಲೊಂದು ಬಿಲ್ಡಿಂಗ್ ಕಟ್ಟಿದ್ದಾರೆ. ಆ ಬಿಲ್ಡಿಂಗಿಗೆ ಬಾಗಿಲುಗಳಿಲ್ಲ, ಬೀಗಗಳಿಲ್ಲ. ಜೊತೆಗೆ ಲೈಟ್ ಪೋಲ್ಗಳು ಅಂತೇಳಿ ಸುಮಾರು ಒಂದಷ್ಟು ತಂದವ್ರೆ, ಎಲ್ಲ ಒಳಗಡೆ ಹಾಕಿ ಬಿಟ್ಬಿಟ್ಟಿದ್ದಾರೆ. ಅದು ತುಕ್ಕಿಡಿ ಅಂತ ಪರಿಸ್ಥಿತಿ, ತುಕ್ಕಿಡಿದು ಹಾಳಾಗ್ಬಿಟ್ಟಿದೆ. ಜೊತೆಗೆ ಕಿಟಕಿ ಬಾಗಿಲುಗಳು, ಗ್ಲಾಸ್ಗಳಿಲ್ಲ. ಇದ್ರ ಜೊತೆಗೆ ಅಲ್ಲಿ ಎಲ್ಲ ಇನ್ನೊಂದು ಆ ಕಡೆ ಶೌಚಾಲಯ ಥರ ಕಟ್ಟಿದ್ದಾರೆ. ಅದು ಸಾರ್ವಜನಿಕ ಏನಕ್ಕೂ ಅನುಕೂಲ ಆಗದೇ ಇರತಕ್ಕಂಥ ಜಾಗದಲ್ಲಿ ಕಟ್ಟಿದ್ದಾರೆ. ಮತ್ತು ಅಲ್ಲಿ ಟ್ರ್ಯಾಕಿಂಗ್ ಜಾಗ ಅಂತ ಮಾಡಿದ್ದಾರೆ. ಭಯಂಕರವಾದ ಗಿಡ ಗಂಟೆಗಳು ಮತ್ತು ಮುಳ್ಳುಗಳಿದೆ. ಜೊತೆಗೆ ಹಾವುಗಳು ಓಡಾಡ್ತಕ್ಕಂಥ, ಹಗಲಲ್ಲೇ ಹಾವುಗಳು ಓಡಾಡ್ತಕ್ಕಂಥ ತಾಣ ಆಗಿದೆ. ಏಕೆಂದ್ರೆ ಕನಿಷ್ಠ ಅದು ನೀಟಾಗಿದ್ದಿದ್ರೆ ಕನಿಷ್ಠ ಜನ ವಾಕಿಂಗ್ ಆದರೂ ಮಾಡ್ಬೋದಾಗಿತ್ತು. ಬಟ್ ವಾಕಿಂಗಿಗೂ ಸಹ ಅನಾನುಕೂಲ ಆಗಿರುತ್ತೆ. ಸುತ್ತಲೂ ಒಂದು ಪೆಂಚಿಂಗ್ ಹಾಕಿದ್ದಾರೆ ಅಷ್ಟೇ. ಆ ಪೆಂಚಿಂಗ್ ಹಾಕಿದರೆ ಜೊತೆಗೆ ಜೀವದಾನಗಳು ಮೇಯಂಥ ಜಾಗ ಆಗಿಬಿಟ್ಟಿದೆ. ಜೊತೆಗೆ ಯಾರೂ ಓಡಾಡ್ತಕ್ಕಂಥ ಜಾಗ ಅಲ್ಲ. ಇದ್ರ ಜೊತೆಗೆ ಕುಡುಕರಿಗೆ ಒಳ್ಳೆ ಏಳಿ ಮಾಡಿರ್ತಾ ಇರ್ತಕ್ಕಂಥ ಜಾಗ ಆಗಿದೆ. ಮತ್ತು
ಅನೈತಿಕ ಚಟುವಟಿಕೆಗಳಿಗೆ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ಜಾಗ ಅಂತೂ ಆಗಿಲ್ಲ ಸರ್. ಯಾಕಂದರೆ ಇವತ್ತು ಈ ಹಣನ 5 ಕೋಟಿ ಹಣ ಅಂತಾರೆ, ಕನಿಷ್ಠ ಅದಕ್ಕೆ 80 ಲಕ್ಷ ಇಲ್ಲ 1 ಕೋಟಿ ರೂಪಾಯಿ ಸಹ ಖರ್ಚಾಗಿಲ್ಲ. ಮಿಕ್ಕಿದ ಹಣ ಎಲ್ಲೋಯ್ತು ಈಗ ಯಾಕಂದರೆ ಈ ಅಧಿಕಾರಿ ಏನೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ನಿವಾಸಿಗಳೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ಒಂದು ಚಿಟ್ಚಾಟ್ ಮಾಡಿದ್ದಾರೆ, ನೋಡೋಣ. ಚಿಕ್ಕಬಳ್ಳಾಪುರ ಬಯಲುಸೀಮೆಯ ಈ ಚಿಕ್ಕಬಳ್ಳಾಪುರ ಪಂಚಗಿರಿಗಳ ಪ್ರದೇಶ. ಇಲ್ಲಿ ಅನೇಕ ನದಿಗಳು ಹುಟ್ಟಿ ಹರಿಯುತ್ತವೆ, ಹಚ್ಚ ಹಸಿರು ಸ್ವಚ್ಛವಾಗಿದ್ದರೂ ಈ ಪ್ರದೇಶದ ಏನು ಚಿಕ್ಕಬಳ್ಳಾಪುರ ನಗರದ ಸುಮಾರು 50ರಿಂದ 60 ಸಾವಿರ ಜನಕ್ಕೆ ಒಂದು ಒಳ್ಳೆ ಪಾರ್ಕ್ ಇಲ್ಲ. ವಾಕಿಂಗ್ಗೆ ಬೆಳಗ್ಗೆ ಮತ್ತು ಸಂಜೆ ಮಕ್ಕಳ ಆಟ ಆಡಲಿಕ್ಕೆ ಪಾರ್ಕ್ ಇಲ್ಲ. ಅನುಕೂಲ ಆಗಲಿ ಅಂತೇಳಿ ನಗರೋತ್ಥಾನ ಯೋಜನೆಯಡಿ ಕೋಟ್ಯಾಂತರ ರೂಪಾಯಿ ಬೆಲೆಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಪಾರ್ಕು 80% ಕಾಮಗಾರಿ ಮುಗಿದಿದ್ರು ಉದ್ಘಾಟನೆ ಭಾಗ್ಯ ಕಂಡಿಲ್ಲ. ಯಾಕೆ, ಏನು, ಎತ್ತ, ಬನ್ನಿ ನೋಡೋಣ. ಅದು ಬಳಕೆ ಆಗ್ಬೇಕಲ್ವಾ? ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ನ್ಯಾಷನಲ್ ಹೈವೇಗೆ ಇರುವಂಥ ಪ್ರದೇಶ ಸುಮಾರು 19 ಎಕರೆ ಇದೆ. ಅಪ್ಪೈಕುಂಟೆ ಅಂತ. ಅಪ್ಪೈಕುಂಟೆಗೆ ಮೊದಲಿನ ಒಂದು ಮಾಜಿ ಮಂತ್ರಿಗಳಾದಂಥ ಕೆ ಸುಧಾಕರ್ ಅವರ ಒಂದು ಆಡಳಿತದಲ್ಲಿ ಅದಕ್ಕೆ ಒಂದು ಪಾರ್ಕ್, ಥೀಮ್ ಪಾರ್ಕ್ ಟೈಪ್ ಮಾಡಬೇಕು ಅಂತೇಳಿ ಸಾರ್ವಜನಿಕರಿಗೆ ಉಪಯೋಗ ಆಗಲಿ ಅಂತೇಳಿ ಉದ್ದೇಶ ಇಟ್ಕೊಂಡು ಸುಮಾರು DC ಅಕೌಂಟಿಂದ ನಗರಸಭೆಗೆ ಒಂದು 5 ಕೋಟಿ ರೂಪಾಯಿ ಗಂಟ ಹಣ ಕೂಡ ವರ್ಗಾವಣೆ ಆಗಿದೆ. ಆದರೆ ಅಲ್ಲಿ ಕಾಮಗಾರಿ ಯಾರಿಗೋ ಒಂದು ಸರಿಯಾದ ಒಂದು ವ್ಯಕ್ತಿ ಕೊಡದೆ ಅದು ಅರ್ಧಂಬರ್ಧ ಕೆಲಸ ಮಾಡಿದ್ದಾರೆ. ಒಂದು ಗೇಟ್ ಕೂಡ ಮಾಡಿದ್ದಾರೆ. ನಾವು ಕೂಡ ಹೋಗಿದ್ದು ನೋಡಿದಾಗ ಗೇಟ್ ಈಗಾಗಲೇ ಇನ್ನೂ ಕೆಲಸ ಕಾಮಗಾರಿ ಪೂರ್ಣ ಆಗಿಲ್ಲ, ಆಲ್ರೆಡಿ ಬಿದ್ದೋಗಿದೆ, ಎಲ್ಲ ಬಿದ್ದೋಗಿದೆ. ಜೊತೆಗೆ ಒಳಗಡೆ ಹೋಗೋ ಕೂಡಲೇ 1-2 ಬಿಲ್ಡಿಂಗ್ ಕಟ್ಟಿದ್ದಾರೆ, ಒಂದು ಲೈಟ್ ಪೋಲ್ಗಳು ಹಾಕಿದ್ದಾರೆ, ಸ್ವಲ್ಪ ಟ್ರ್ಯಾಕಿಂಗ್ ಕೂಡ ಮಾಡಿದ್ದಾರೆ. ಆದರೆ ಅರ್ಧಂಬರ್ಧ ಟ್ರ್ಯಾಕಿಂಗ್ ಮಾಡಿದ್ದಾರೆ, ಇನ್ನು ಅರ್ಧಂಬರ್ಧ ಕೆಲಸನೇ ಆಗಿಲ್ಲ. ಬಿಲ್ ನೋಡಿದ್ರೆ 5 ಕೋಟಿ ರೂಪಾಯಿ ಶಾಂಕ್ಷನ್ ಆಗಿದ್ದ ಹಣ ಏನಾಯಿತು ಅಂತ ಕೂಡ ಗೊತ್ತಿಲ್ಲ. ಆ ಜನ ಇದುವರೆಗೂ ಸಾರ್ವಜನಿಕವಾಗಿ ಉಪಯೋಗ ಆಗ್ತಾ ಇಲ್ಲ. 5 ಕೋಟಿ ಅದು ಹಣ ಬಿಡುಗಡೆ ಆಗಿದೆ, ಆದರೆ ಆ 5 ಕೋಟಿ ಅಲ್ಲಿ ವೆಚ್ಚ ಆಗಿಲ್ಲ. ಆದರೆ ಸಾರ್ವಜನಿಕರು ಕೂಡ ಉಪಯೋಗ ಆಗ್ತಾ ಇಲ್ಲ. ಈಗ ಎಲ್ಲ ಹಾವುಗಳು, ಹಸುಗಳು, ಇನ್ನೊಂದು ಜೊತೆಗೆ ಇನ್ನೇನಾಗಿದೆ ಅಂದರೆ ಅತಿಕ್ರಮವಾಗಿ ಪ್ರವೇಶ ಮಾಡಿಕೊಂಡು ಕುಡುಕರಿಗೆ ಒಂದು ಸ್ಥಳಾವಕಾಶ ಆಗಿದೆ. ಎಣ್ಣೆ ಬಾಟ್ಲುಗಳು, ಇನ್ನೊಂದು ನೈಟಲ್ಲಿ ಪಾರ್ಕಿಂಗ್ ಅಂತ ಹೋಗ್ಬಿಟ್ಟು ಇನ್ನು ಬೇರೆ ಅತಿಕ್ರಮವಾಗಿ ಮಾಡೋಂಥ ಏನು ಅನೈತಿಕ ಚಟುವಟಿಕೆಗಳು ಏನಿದೆ ಇವೆಲ್ಲ ನಡೆಯೋಕ್ಕೆ ಒಂದು ಆಸ್ಪದ ಕೊಟ್ಟಿದ್ದಾರೆ. ಆದರೆ ಮುಳ್ಳು ತಂತಿ ಬೇಲಿ ಕಬ್ಬಿಣದ ಒಂದು ಸುತ್ತು ಹಾಕಿದ್ದಾರೆ, 2 ಬಿಲ್ಡಿಂಗ್ ಕಟ್ಟಿದ್ದಾರೆ, ಪಿಲ್ಲರ್ಗಳಿಗೆ ಕೂಡ ಕಂಬಗಳೆಲ್ಲ ಅಲ್ಲಿ ಹಾಕಿದ್ದಾರೆ. ಯಾರು ನೋಡೋರಿಲ್ಲ, ಏನೂ ಇಲ್ಲ. ಅದು ಅರ್ಧಂಬರ್ಧ ಮಾಡಿಬಿಟ್ಟಿದ್ದಾರೆ. ಜೊತೆಗೆ 19 ಎಕರೆ ಪ್ರದೇಶನ ಈಗ ಚಿಕ್ಕಬಳ್ಳಾಪುರಕ್ಕೆ ಸುಮಾರು 75ರಿಂದ 80 ಲಕ್ಷ ಜನಸಂಖ್ಯೆ ಇದೆ. ಈಗ ನಗರಸಭೆಯಲ್ಲಿ 80,000 ಜನಸಂಖ್ಯೆ ಇದೆ. ಆದರೆ ಆ ಜನಸಂಖ್ಯೆಗೆ ಅನುಕೂಲ ತಕ್ಕಂತೆ ಸ್ಟೇಡಿಯಂ ಒಂದು ಬಿಟ್ಟರೆ ಟ್ರ್ಯಾಕಿಂಗ್ಗೆ ಅಲ್ಲಿ ಒಂದು ವ್ಯವಸ್ಥೆ ನಾವು ಕೂಡ ಹೋಗ್ತೀವಿ. ಅಲ್ಲಿ ವ್ಯವಸ್ಥೆ ಏನಿದೆ ಅಂದರೆ ಓಡಾಡೋಕ್ಕೆ ಕೂಡ ಆಗ್ತಾ ಇಲ್ಲ, ಎಷ್ಟೋ ಜನ ಅವ್ಯವಸ್ಥೆ ಆಗಿದೆ. ಜೊತೆಗೆ ಟಾಯ್ಲೆಟ್ ಕೂಡ ಇಲ್ಲ, ಕುಡಿಯೋ ನೀರು ಕೂಡ ಇಲ್ಲ. ಇದೊಂದು ಆಗಿದ್ರೆ ಜನಕ್ಕೆ ಉಪಯೋಗ ಆಗ್ತಿತ್ತು. ಆದರೆ ಸಾರ್ವಜನಿಕ ದುಡ್ಡಲ್ಲಿ ಈ ರೀತಿ ಒಂದು ಜನಪ್ರತಿನಿಧಿಗಳಾಗ್ಬೋದು, ಒಂದು ಅಧಿಕಾರಿ ಮಟ್ಟದವರು ಆಗ್ಬೋದು, ಇದುವರೆಗೂ ಅದ್ರ ಕಡೆ ಗಮನ ಕೊಟ್ಟಿಲ್ಲ. ಜೊತೆಗೆ ಅದು 19 ಎಕರೆ ಪ್ರದೇಶದಲ್ಲಿ ಮಾಡಿದ್ರೆ ಒಳ್ಳೆ ಟ್ರ್ಯಾಕ್ ಆಗ್ತಿತ್ತು. ಜೊತೆಗೆ ಇನ್ನೂ ಬೇರೆ ಬೇರೆ ಥರ ಮಾಡಲಿಕ್ಕೆ ಅವಕಾಶ ಇತ್ತು. ಅದು ಏನೂ ಮಾಡಿಲ್ಲ, ಸುಮ್ಮನೆ ಮೇಲ್ನೋಟಕ್ಕೆಲ್ಲ ಹೇಳಿದರೆ ಹೊರತು ಬೇರೆ ಏನು ಕೆಲಸನ ಮಾಡ್ತಾ ಇಲ್ಲ, ಮಾಡಿಲ್ಲ ಕೂಡ. ಸಾರ್ವಜನಿಕ ಆದಷ್ಟು ಬೇಗ ಓಪನ್ ಆಗಬೇಕು. ಜೊತೆಗೆ ಈಗಿರುವಂಥ ಮಂತ್ರಿಗಳಾಗ್ಬೋದು, ಶಾಸಕರು ಪ್ರದೀಪ್ ಈಶ್ವರ್ ಅವರಾಗ್ಬೋದು, ಜಿಲ್ಲಾಧಿಕಾರಿಗಳಾದಂಥ ನಮ್ಮ ರವೀಂದ್ರ ಸರ್ ಅವರಾಗ್ಬೋದು, ಅವರು ಇದು ಜರೂರಾಗಿ ಒಂದು ಗಮನ ಕೊಟ್ಟು ನಗರಸಭೆ ಆಗಿರುವಂಥದ್ದು ಜೊತೆಗೆ ಏನು ಹಣ ಬಿಡುಗಡೆ ಆಗಿದೆ ಅದು ಉಪಯೋಗ ಸಾರ್ವಜನಿಕವಾಗಿ ಅಭಿವೃದ್ಧಿಪಡಿಸಿದ್ರೆ ತುಂಬ ಅವರಿಗೆ ಧನ್ಯವಾದಗಳು ಕೂಡ ಸಾರ್ವಜನಿಕವಾಗಿ ಹೇಳಲಿಕ್ಕೆ ಅವಕಾಶ ಇದೆ. ಹೇಳ್ತಾ ಇದ್ದೀನಿ ಕೂಡ, ಜರೂರಾಗಿ ಇದನ್ನು ಮಾಡಬೇಕು ಅಂತೇಳಿ ತಮ್ಮಲ್ಲಿ ಈ ನಮ್ಮ TV5 ಮುಖಾಂತರ ನಮಗೆ ಸಂಬಂಧಪಟ್ಟ ಅಧಿಕಾರಿಗಳಾಗ್ಬೋದು, ಪ್ರತಿನಿಧಿಗಳಿಗೆ ಒಂದು ಮಾಹಿತಿಯನ್ನು ನೀಡಲಿಕ್ಕೆ ಮನವಿ ಮಾಡ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರ ನಗರಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಗೆ ಅಟ್ಯಾಚ್ ಆಗಿರ್ತಕ್ಕಂಥ ಕೆರೆ ಪರಿಸರ, ಒಂದ್ ಕಡೆ ಕುಂಟೆ, ಒಂದ್ ಕಡೆ ದ್ರಾಕ್ಷಿ ತೋಟ, ತುಂಬಾ ಚೆನ್ನಾಗಿರ್ತಕ್ಕಂಥ ಪರಿಸರ. ವಾಕಿಂಗ್ ಟ್ರ್ಯಾಕ್ ಮಾಡಿ ಕೋಟ್ಯಾಂತರ ರೂಪಾಯಿ ಕಾಮಗಾರಿ ಖರ್ಚು ಮಾಡಿದ್ರು ಪಾರ್ಕ್ ಉದ್ಘಾಟನೆ ಆಗಿಲ್ಲ, ಜನರ ಬಳಕೆಗೆ ಉಪಯೋಗಕ್ಕೆ ಇನ್ನೂ ಬರ್ತಾ ಇಲ್ಲ. ಆದಷ್ಟು ಬೇಗ ನಗರಸಭೆ ಆಗ್ಬೋದು, ಜಿಲ್ಲಾಡಳಿತ ಆಗ್ಬೋದು, ತಾಲೂಕು ಆಡಳಿತ ಆಗ್ಬೋದು, ಎಲ್ಲರೂ ಇತ್ತ ಗಮನ ಹರಿಸಿ ಇದನ್ನ ಜನರ ಸದ್ಬಳಕೆಗೆ ಕೊಡಿ ಅನ್ನೋದು ಎಲ್ಲರ ಆಗ್ರಹ. ಶಶಾಂಕ್ ಜೊತೆ ಸುರೇಶ್ ಬಾಬು, TV5 ಚಿಕ್ಕಬಳ್ಳಾಪುರ. 2018ರಲ್ಲಿ ಇದನ್ನು ಶುರು ಮಾಡಿದರು ನೋಡಿ. ಈಗ 5ರಿಂದ 6 ಕೋಟಿ ಹಣ ಬಿಡುಗಡೆ ಆಯಿತು. ಎಲ್ಲಿ ಹೋಯಿತು? ಈಗ ಹಾಲಿ ಉಸ್ತುವಾರಿ ಸಚಿವರಿದ್ದಾರಲ್ವಾ ಸುಧಾಕರ್ ಅವರು, ಅವ್ರು ಹೇಳ್ತಾರೆ ಕ್ರಿಕೆಟ್ ನಾವು ಕ್ರೀಡಾಂಗಣವನ್ನು ಮಾಡ್ತೀವಿ ಅಂತ. ಕೆಲವೊಬ್ರು ಹೇಳ್ತಾರೆ ಕ್ರಿಕೆಟ್ ಕ್ರೀಡಾಂಗಣ ಬೇಡ, ಅದು ಹೆಂಗಿದೆ ಓಪನ್ ಆಗಿ ಅದನ್ನೇ ಹಾಗೆ ಬಿಟ್ಬಿಡಿ, ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ಪರಿಸರ ಪ್ರೇಮಿಗಳು ಹಾಗೆ ಕಾನೂನು ಹೋರಾಟಗಾರ್ತಿ ಜ್ಯೋತಿ ಅವರು ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ.
ನಮಸ್ತೆ ಸರ್. ಮೇಡಮ್, ಈಗ ಈ ಅಪ್ಪಯ್ಯನ ಕುಂಟೆ ಅನ್ನೋದು ಈ ಕುಂಟೆಯಲ್ಲಿ ಕೋಟಿ ಕೋಟಿ ನುಂಗಿ ನೀರು ಕುಡಿದಿದೆ ಅನ್ನುವಂಥದ್ದು ನಮಗೆ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಈ ಕಾಮಗಾರಿ ನೋಡಿದ್ರೆ. ಯಾಕೆ ಮೇಡಮ್, ಯಾಕೆ ಆಮೆಗತಿಯಲ್ಲಿ ಸಾಗ್ತಾ ಇದೆ? ಸರ್, ಇದು ಸಂಕ್ಷಿಪ್ತವಾಗಿ ಹೇಳ್ತೀನಿ ಸರ್ ಇದ್ರ ಬಗ್ಗೆ. ಓಕೆ. ಈ ಅಪ್ಪಯ್ಯನ ಕುಂಟೆ ಅನ್ನೋದು ಅಮಾನಿ ಮಂಚನಬೆಲೆ ಕೆರೆ, ಕಂದಾಯ ಇಲಾಖೆಗೆ ಸೇರಿದ್ದಂತ ಒಂದು ಕೆರೆ ಅದು. ಓಕೆ. ಅದು 18 ಎಕರೆ 37 ಕುಂಟೆ ಟೋಟಲ್ ಇರೋದು ಅದು. ಇದನ್ನ 2015ರಲ್ಲಿ ಮೆಡಿಕಲ್ ಕಾಲೇಜ್ಗೆ ಅಂತ ಇದನ್ನ ಪ್ರಪೋಸ್ ಮಾಡ್ತಾರೆ. ಅವಾಗ ಡ್ರೈ ಇತ್ತು ಈ ಲ್ಯಾಂಡ್. ಆದ್ರೆ ಅವಾಗಿದ್ದ DC ಇದು ಸೂಕ್ತ ಅಲ್ಲ, ಕೆರೆಯಾಗೆ ಇರ್ಬೇಕು ಅಂತ ಹೇಳಿ ರಿಪೋರ್ಟ್ ಬರೀತು, ಕ್ಲೋಸ್ ಆಗುತ್ತದು. ಈ ನಡುವೆ ಏನಾಗ್ತಿದೆ, ಇದನ್ನ ಡಿವಿಯೇಟ್ ಮಾಡಿದ್ರೋ ಇಲ್ಲ ಬೇರೆ ಏನ್ ಕಾರಣಕ್ಕೆ ಮಾಡಿದ್ರೋ ಅದು ರಾಜಕೀಯ ಗೊತ್ತಿಲ್ಲ. ಮಾಡಿರೋದೇನಂದ್ರೆ DUDC ಅಂತ ಒಂದು ಏಜೆನ್ಸಿ ಇದೆ, ಗೌರ್ಮೆಂಟ್ ಪ್ರಾಧಿಕಾರ. ಅವ್ರ ಮೂಲಕ DPR ನ ಕ್ರಿಯೇಟ್ ಮಾಡಿ 2017-18ರಲ್ಲಿ ಇದಕ್ಕೊಂದು ಪ್ರೋಗ್ರಾಮ್ ಮಾಡ್ತಾರೆ. ಇದನ್ನ ವಾಕ್ ಪಾತ್ ಮಾಡ್ತೀವಿ, ಪಾರ್ಕ್ ಮಾಡ್ತೀವಿ ಅಂತ ಹೇಳೋದು. ಪ್ಲಾನ್ ಅಲ್ಲಿ ಇರೋದೇ ಒಂದು, ಇವ್ರು ಮಾಡಿರೋದೇ ಒಂದು. ತಿರ್ಗಿ ಇದಕ್ಕೆ 5 ಕೋಟಿ ಸ್ಯಾಂಕ್ಷನ್ ಆಗುತ್ತೆ. ಖಾಸಗಿ ಕಂಪ್ನಿಗಳ ಕಡೆಯಿಂದ ಮಾಡಿಸ್ತಾರೆ ಇದನ್ನ. ನಗರಸಭೆಗೆ ಸೇರಿಸ್ತೀವಿ ಇದನ್ನ, ಅವರು ಅಭಿವೃದ್ಧಿ ಮಾಡ್ತಾರೆ ಅಂತ ಹೇಳಿಕೆ ಕೊಟ್ಟು ಪೇಪರ್ಸ್ ಅಲ್ಲೂ ಹಾಗೆ ಇರೋದು. ಬಟ್ ಮಾಡಿರೋದೆಲ್ಲ ಪ್ರೈವೇಟ್ ಪರ್ಸನ್ಸ್. ಇವಾಗ ಏನಾಗಿದೆ, ಅದು ಮಧ್ಯದಲ್ಲಿ. ಆಮೇಲೆ ಮೂಲ ಏನ್ ಹೇಳ್ಬೇಕಂದ್ರೆ, ಕರ್ನಾಟಕ ಲೇಕ್ ಆಕ್ಟ್ ಅಂತ ಒಂದಿದೆ 2014. ಅದ್ರ ಪ್ರಕಾರ ಯಾವುದೇ ಸರೋವರದಲ್ಲಿ ಏನೇ ಆದ್ರೂ ಕಾರ್ಯಕ್ರಮಗಳು ಮಾಡಂಗಿಲ್ಲ, ಏನು ಕಟ್ಟಡಗಳು ಕಟ್ಟಂಗಿಲ್ಲ. ಅದನ್ನ ಕೆರೆಯಾಗೆ ಉಳಿಸ್ಕೋಬೇಕು. ಈಗ ಆಕ್ಟ್ ಇರೋದು, ಸ್ಟ್ಯಾಟ್ಯೂಟ್ ಇರೋದೇ ಇಂಥದ್ ಪ್ರೊಟೆಕ್ಷನ್ಗೋಸ್ಕರ. ಎಲ್ಲ ಗೊತ್ತಿದ್ದು 14 ಆಗಿರೋದು ಆಕ್ಟ್ ನ ಅವ್ರು ಪರಿಗಣಿಸ್ತೀರಾ? 17-18 ಈ ತರ ಮಾಡಿದಾರೆ ಇವರು. ಇದನ್ನ ನಾವು ಅವತ್ತು ಡೇ 1 ಇಂದಾನೆ ಎಲ್ಲ ಸುತ್ತ ಸ್ಥಳೀಕರು, ರೈತರು ಎಲ್ಲಾರು ಅಪೋಸ್ ಮಾಡ್ತಾನೆ ಇದ್ವಿ. ಈ ಕೆರೆಗೆ ಮುಷ್ಟೂರು ಮತ್ತೆ ಮಂಚನಬೆಲೆ ಕೆರೆಯಿಂದ ಕೋಡಿನ ಹತ್ತು ಅಲ್ಲಿಗೆ ಬರುತ್ತೆ ಸರ್ ನೀರು. ಇದನ್ನ ಇವಾಗ ಮುಚ್ಚಿರೋದ್ರಿಂದ ಮಳೆ ಬಂದಾಗ ಎಲ್ಲ ಬಂದ್ ನಮ್ ಜಮೀನುಗಳಲ್ಲಿ ನಿಂತ್ಕೊಂತಾ ಇದೆ. ಸುಮಾರು 100 ಎಕರೆ ಜಮೀನ್ ಮುಳುಗುತ್ತೆ ಈ ನೀರಿಂದ. ಇದ್ರದ್ದು ಫೋಟೋಸ್ ಇದೆ, ವಿಡಿಯೋಸ್. ಅವಾಗ ಫುಲ್ ನ್ಯೂಸ್ ಮಾಡಿದೀವಿ. ಕೋವಿಡ್ ಟೈಮಲ್ಲಿ ತುಂಬಾ ತೊಂದರೆ ತಿಂದ್ವಿ ಇದರಿಂದ. ಅವಾಗ ಬೇರೆ ಅಧಿಕಾರಿಗಳು ಯಾರು ಪ್ರಕ್ರಿಯೆ ಕೊಡ್ತಿರ್ಲಿಲ್ಲ, ನಮ್ಗೆ ನೋಡ್ತಾ ಇರ್ಲಿಲ್ಲ, ತುಂಬಾ ತೊಂದರೆ ತಿಂದಿದ್ದೀವಿ. ಲೋಕಾಯುಕ್ತದಲ್ಲಿ ಒಂದು ಕೇಸ್ ಕೂಡ ಹಾಕಿದೀವಿ, ಇದು ಅವ್ಯವಹಾರಗಳು ನಡೆದಿದೆ ಅಂತ ಹೇಳಿ. ಅಲ್ಲ ಮೇಡಮ್, ಈಗ ಮುಗಿಬೇಕಾಗಿರೋದು ಪಾರ್ಕ್ ಕೂಡ ಅದು ಮುಗಿಬೇಕಲ್ವಾ? ಏನು ಉದ್ದೇಶ ಇದೆ, ಅದನ್ನಾದ್ರೂ ಮುಗಿಸ್ಲಿ ಅಂತ. ಪಾರ್ಕ್ ಸರ್ ರೂಲ್ಸ್ ಪ್ರಕಾರ ಏನು ಮಾಡಬಾರ್ದು ಸರ್. ನಾವು ಕೇಳ್ತಾ ಇರೋದು ಇಷ್ಟ, ಅದನ್ನ ರೆಸ್ಟೋರ್ ಮಾಡಿ ಲೇಕ್ ತರನೇ ಇರ್ಲಿ ಅಂತ. ಇವ್ರಿಗೆ ವಾಕ್ ಪಾತ್ ಬೇಕು ಅಂದ್ರೆ ಸೈಡ್ ಅಲ್ಲಿ ಮಾಡ್ಕೋಬೇಕು. ಕೆರೆ ಮುಚ್ಚೋದ್ ಯಾಕೆ ಸರ್ ಮಾಡ್ಬೇಕು ಕೆಲಸ? 8 ಅಡಿ ಮಣ್ಣು ತುಂಬ ಮುಚ್ಚಾಕಿದ್ದಾರೆ ಸರ್. 18 ಎಕರೆ ಕೆರೆನ ಒಂದೇ ಒಂದ್ ಕಾರ್ನರ್ ಅಲ್ಲಿ 3 ಎಕರೆ ಬಿಟ್ಬಿಟ್ಟು ಇದ್ರಲ್ಲಿ ನೀರ್ ತುಂಬಿಕೊಳ್ಳುತ್ತೆ ಬಿಡಿ ಅಂತ ಹೇಳ್ತಾರೆ. ಸ್ವಿಮ್ಮಿಂಗ್ ಪೂಲ್ ಮಾಡ್ತಾರಂತೆ, ವಾಕಿಂಗ್ ಟ್ರ್ಯಾಕು. ಇವ್ರ ಮನ್ಸ್ ಬಂದಂತ ಅಭಿವೃದ್ಧಿ ಮಾಡೋದ, ಜನರಿಗೆ ಹಿತವಾಗಿರೋಂತ ಅಭಿವೃದ್ಧಿ ಮಾಡೋದು. ಸುತ್ತು ರೈತರೇ ಸರ್ ಇರೋದು. ಮತ್ತೆ ಕೋಡಿ ಹರಿದಿರೋ ನೀರ್ ಸೇರೋಂತ ಜಾಗ ಅದು. ಈ ಫೀಡರ್ ಚಾನೆಲ್ಸ್ ನ ಮುಚ್ಚಿಬಿಟ್ರೆ, ಇವಾಗ ರಾಜಕಾಲುವೆಗಳು ಎಲ್ಲ ಮುಚ್ಚಾಕಿದ್ದಾರೆ. ಮುಚ್ಚಿಬಿಟ್ಟು ಲೆವೆಲ್ ಮಾಡಿ ಮಣ್ಣೆತ್ಬಿಟ್ಟು ಕಾಂಪೌಂಡ್ ತರ ಮಾಡಿದ್ದಾರೆ. ಅದಕ್ಕೆ ನೀರೆಲ್ಲ ಇವಾಗ ಆಚೆ ಬರೋದ್ರಲ್ಲಿ ನಮ್ ಜಮೀನುಗಳಲ್ಲಿ ಬರ್ತವೆ. ಇದು ನಾನು ಕೇಳೋದು ಸೈಂಟಿಫಿಕ್, ಅಲ್ಲಿ ಎಲ್ಲದಕ್ಕೂ ಮೊದಲು ರೂಲ್ಸ್ಗೆ ವಿರುದ್ಧ ಇದೆ. ಇದು ಇಲ್ಲಿಗಲ್ ಪ್ರಾಜೆಕ್ಟ್. ಅಂದ್ರೆ ದುಡ್ಡು ಮಾಡ್ಲಿಕ್ಕೆ ಅಂತಾನೆ ಮಾಡಿದ್ದಂಗಾದ್ರೆ ಇದು ಅವ್ರಿಗೆ ಗೊತ್ತು, ಅದು ಮಾಡಿದವರಿಗೆ ಗೊತ್ತು ಏನಕ್ ಮಾಡಿದ್ರು ಅಂತ. ಜನರ ಹಿತಕ್ಕಂತೂ ಮಾಡಿದ್ದಲ್ಲ ಸರ್ ಇದು. ಇವತ್ತಿಗೆ ಅದು ಅರ್ಧಂಬರ್ಧ ಬಿಟ್ಟಿರೋದ್ರಿಂದ ಕುಡುಕರಿಗೆ, ಗಾಂಜಾ ಹೊಡಿಯೋರಿಗೆ ಮತ್ತೆ ಎಲ್ಲ ಇಸ್ಪೀಟ್ ಆಡೋರ್ಗೆ ಅಡ್ಡ ಹಾಕಿ ಕೂತಿದೆ. ನಿಜ 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 ನಿಜ. ಮತ್ತೆ ಆ ಏರಿಯಾದಲ್ಲಿ 1.5 ಕಿಲೋಮೀಟರ್ ತನಕ ಒಂದು ಸ್ಟ್ರೀಟ್ ಲೈಟ್ ತರೋಗ ಇಲ್ಲ ಸರ್. ಈ ಕಾಮಗಾರಿ ನಡೆಯುವಾಗ ಟೆಂಪರರಿ ಕನೆಕ್ಷನ್ ತಗೊಂಡ್ ಮಾಡಿ ಕ್ಲೋಸ್ ಮಾಡ್ಬಿಟ್ಟು, ಇವಾಗ ನಮ್ಗೆ ರೈತರಿಗೆ ಪ್ರಾಬ್ಲಮ್ ಏನಂದ್ರೆ ಬರೀ ಕಳ್ತನಗಳು ಸುತ್ತಮುತ್ತ ಏರಿಯಾ. ಹೋಗಿ ಇಲ್ಲಿ ಇವ್ರ ಕಟ್ಟಿರೋ ಪಾರ್ಕ್ ಅಲ್ಲಿ ಬಚ್ಚಿಟ್ಕೊಳ್ತಾರೆ ಕಳ್ಳರು. ಎಷ್ಟು ಕೇಸಸ್ ಇದೆ ಅಂದ್ರೆ ಸ್ಟೇಷನ್ ಅಲ್ಲಿ, ಯಾವ್ದಕ್ಕೂ ಪರಿಹಾರ ಸಿಕ್ಕಿಲ್ಲ ಇನ್ನ. ಮತ್ತೆ ಅಲ್ಲಿ ಸುಧಾಕರ್ ಅವ್ರು ಹೇಳ್ತಿದ್ದಾರೆ, ಉಸ್ತುವಾರಿ ಸಚಿವರು ಕ್ರಿಕೆಟ್ ಸ್ಟೇಡಿಯಂ ಮಾಡ್ತೀವಿ ಅಂತ ಅವ್ರದ್ದು ಪ್ಲಾನ್ ಇದೆ ಅಂತ. ಸರ್ ಅವ್ರು ಹೆಂಗ್ ಸರ್ ಈ ಸರ್ಕಾರ ಇಷ್ಟ ಬಂದಂಗ್ ಮಾಡುತ್ತೆ. ನಾವ್ ಲೇಕ್ ರೆಸ್ಟೋರ್ ಮಾಡ್ಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಆಕ್ಟ್ ಇದೆ, ಅದಕ್ಕೆ ಸಪರೇಟ್ ಸ್ಟ್ಯಾಟ್ಯೂಟ್ಸ್ ಇರುವಾಗ ಇವ್ರು ಹೆಂಗ್ ಅವ್ರ ಮನ್ ಬಂದಂತ ಮಾಡ್ತಾರ? ಅದನ್ನ ಅವ್ರ ಹೆಂಗ್ ಡಿಕ್ಲೇರ್ ಮಾಡ್ತಾರ? ಅದು ಡ್ರೈ, ಅದು ಬೇಕಿಲ್ಲ, ಲೇಕೆ ಅಲ್ಲ ಅಂತ ಹೆಂಗ್ ಹೇಳ್ತಾರೆ? ರೆವಿನ್ಯೂ ರೆಕಾರ್ಡ್ಸ್ ಕೂಡ ಅದೇ ಹೇಳುತ್ತೆ. ನಮ್ಮ ಹೋರಾಟ ಇಷ್ಟೇ, ಕಾನೂನು ಬದ್ಧವಾಗಿ ಏನಿದೆ ಅಷ್ಟೇ ಮಾಡಿ, ಬೇರೆ ಎಕ್ಸ್ಟ್ರಾಗಳು ಬೇಡ ನಮ್ಗೆ. ಬೇರೆ ಇದೆ ದಂಡಿಯಾಗಿ ಮಾಡೋ ಚಿಕ್ಕಬಳ್ಳಾಪುರದಲ್ಲಿ. ಅಲ್ಲ ಮೇಡಮ್, ಈಗ ಆರಂಭದಲ್ಲಿ ನೀವು ವಿರೋಧ ಮಾಡಿದ್ರು, ಯಾಕೆ ಹೇಳಿಲ್ಲ ಹಾಗಾದ್ರೆ? ಇಲ್ಲಿ ಎಲ್ಲ ಪ್ರತಿಯೊಬ್ರು DC ಇಂದ ಹಿಡಿದು ಪ್ರತಿಯೊಬ್ರು ನಮ್ಗೆ ಎಗೇನೆಸ್ಟ್, ರೈತರಿಗೆ, ಸಾರ್ವಜನಿಕರಿಗೆ ಎಗೇನೆಸ್ಟ್ ಈ ಪ್ರೋಗ್ರಾಮಿಗೆ ಫಾರ್ ಆಗೇ ಇದ್ದಾರೆ. ನೀವು ಬೇಕಿದ್ರೆ ಇವಾಗ ಲೋಕಾಯುಕ್ತದಲ್ಲಿ ನಾವ್ ಏನ್ ಸಬ್ಮಿಟ್ ಮಾಡಿದ್ವಿ ಅದ್ರಲ್ಲಿ ಪರಿಶೀಲಿಸಿದ್ರೆ ಯಾರ್ಯಾರ್ದು ಏನೇನ ಪಾರ್ಟಿಸಿಪೇಷನ್ ಇದೆ ಗೊತ್ತಾಗ್ಬಿಡುತ್ತೆ.
ಈಗ ನಿಮ್ಮ ಮಾಡ್ತಿಲ್ಲ, ಅಲ್ಲಿ ಅವರು ಸೀರಿಯಸ್ ಆಗಿ ಹೌದು, ತಗೋತಿಲ್ಲ. ಚಿಕ್ಕಬಳ್ಳಾಪುರ ಜನರಿಗೆ ಒಂದು 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 ಏನೋ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ಲಿಕ್ಕೆ ವೇದಿಕೆ ಇರಲಿಲ್ಲ, ಅದಕ್ಕೂ ಬಳಸ್ಕೋಬೇಕು ಅಂತ ಹೇಳ್ತಿದ್ರು. ಈ ಸರ್ ಇರೋದನ್ನೇ ನೆಟ್ಟಗ್ ಸರ್ ಏನೇ ಮಾಡಿ ಲೇಕಲ್ ಮಾಡಕ್ ಪ್ರಾವಿಷನ್ ಇದೆಯಾ ನಿಮ್ಗೆ? ಸ್ಟ್ಯಾಟ್ಯೂಟ್ ಒಪ್ಪುತ್ತಾ ಇಲ್ಲ ಲಾ ಒಪ್ಪುತ್ತಾ? ಬೇರೆ ಗೌರ್ಮೆಂಟ್ ಲ್ಯಾಂಡ್ ದಂಡಿಯಾಗಿದೆ ಸರ್, ಅದನ್ನ ಐಡೆಂಟಿಫೈ ಮಾಡ್ರಿ. ಇದು ರೋಡ್ಗೆ ಅಟ್ಯಾಚ್ಡ್ ಲ್ಯಾಂಡ್ಸ್ ಇದಾವೆ, ಹುಡುಕಿ. ಆಮೇಲೆ ಇನ್ನೊಂದು ಗೋಪಾಲಕೃಷ್ಣ ಮಾಣಿಕೆರೆ ಅಂತ ಇಲ್ಲಿಂದ ತುಂಬಿದ ನೀರು ಅಲ್ಲಿಗೆ ಹೋಗುತ್ತೆ, ಅದನ್ನು ಹಾಳು ಮಾಡಿಟ್ಟಿದ್ದಾರೆ. ಕೆರೆ ಮಧ್ಯೆ ಗ್ಲಾಸ್ ಹೌಸ್ ಕಟ್ಟಿದ್ದಾರೆ, ಅದಕ್ಕೆ 7 ಕೋಟಿ DC ಫಂಡ್ ವೇಸ್ಟ್ ಆಗಿರೋದು. ಇವತ್ತು ಫುಲ್ ನೀರು ತುಂಬಿಕೊಂಡಿದೆ. ಅದು ಕೆರೆಗೆ ಬಂಡ್ ಕಟ್ಟೋದು, ಅದಕ್ಕೆ ಸುತ್ತು ಸೆಕ್ಯೂರ್ ಮಾಡೋದು ಒಂದು ಬಿಟ್ಟು ಬೇರೆ ಎಲ್ಲಾ ಕೆಲಸ ಮಾಡ್ತಿದ್ದಾರೆ. ಇದ್ರ ಜೊತೆಗೆ HN ವ್ಯಾಲಿ ನೀರ್ನ ಬೇರೆ ಕೆರೆಗಳಿಗೆ ತುಂಬಿಸ್ತಾರೆ. ಅವು ಒಡ್ಕೊಂಡೆಲ್ಲ ಆಚೆ ಬರ್ತವೆ. ಎಲ್ಲಿಗೆ ಹೋಗ್ಬೇಕು ಅವು? ಊರಲ್ಲಿ ಎಲ್ಲ ಡ್ರೈನೇಜ್ ಅಲ್ಲಿ ನಿಂತ್ಕೊಂಡು ರೋಡಲ್ಲಿ ಇರ್ತವೆ ಹೊರತು ಮುಂದಕ್ಕೆ ಹರಿತಿಲ್ಲ ಎಲ್ಲೂ. ಗೋಪಾಲಕೃಷ್ಣ ಮಾಣಿಕೆರೆ ಸುತ್ತಮುತ್ತ ಏರಿಯಾ ಅದಿರೋದು 109 ಎಕರೆ. ಮೇಡಮ್, ಈಗ ನಾವು ನಗರಸಭೆ ಆಯುಕ್ತರು ಮಂಜುನಾಥ್ ಅವರಿಗೆ ಕರೆ ಮಾಡ್ತಾ ಇದ್ವಿ, ನಿಮ್ ಜೊತೆ ಮಾತಾಡ್ತಾನೆ ಫೋನ್ ರಿಸೀವ್ ಮಾಡ್ತಿಲ್ಲ, ಕಟ್ ಮಾಡ್ತಿದ್ದಾರೆ ನೋಡಿ. ಹೌದು ಸರ್, ಅವ್ರಿಗೆ ಲೋಕಾಯುಕ್ತದಿಂದ ನೋಟಿಸ್ ಬಂದ್ರೆ ಇದು ಜನ ಡೆಬ್ರಿಸ್ ತುಂಬ್ತಾ ಇದ್ರು, ಅದಕ್ಕೆ ಕಾಂಪೌಂಡ್ ಹಾಕಿದೀವಿ ಅಂತ ಸುಳ್ಳು ಹೇಳಿಕೆ ಕೊಟ್ಟಿದ್ದಾರೆ. ಅದು 2022 ಅಲ್ಲಿ, ಇದು ನಡೆದಿರೋ 2018-19 ಅಲ್ಲಿ. ಅಲ್ಲ ಮೇಡಮ್, ಈಗ ನಿಮ್ಮ ನನ್ನ ನೇರ ಪ್ರಶ್ನೆ ಮೇಡಮ್, ಈಗ ಅಲ್ಲಿ ಕಾಮಗಾರಿಗಳಂತೂ ಶುರುವಾಗಿದೆ, ಟ್ರ್ಯಾಕು, ಸ್ವಿಮ್ಮಿಂಗ್ ಪೂಲ್, ಬೋಟಿಂಗ್ ಮಾಡಬೇಕು, ಚಿಕ್ಕಬಳ್ಳಾಪುರ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ, ವಾಯುವ್ಯಗಳಿಗೆ ಅನುಕೂಲ ಆಗಲಿ ಅಂತ ಮಾಡ್ತಿದ್ದಾರೆ. ಈಗ ನಿಮ್ಗೆ ಅದಕ್ಕೆ ಕಂಪ್ಲೀಟ್ ಆಗಿ ವಿರೋಧ ಇದೆಯಾ? ಮಾಡ್ಲೇಬಾರ್ದು ಹಾಗಾದ್ರೆ ಕಾಮಗಾರಿನ? ಹೌದು ಸರ್, ಅಲ್ಲಿ ಬೇಡ ಸರ್, ಕೆರೆ ತರನೇ ಇರ್ಲಿ, ನಮಗೆ ಬೇರೆ ಕಡೆ ಜಾಗ ಹುಡುಕಿ ಮಾಡ್ಲಿ, ಸೈಂಟಿಫಿಕ್ ಆಗಿ ಮಾಡ್ಲಿ. ಜನಸಂದಡಿನೇ ಇಲ್ಲ ಸರ್ ಆ ಜಾಗ. ದುಡ್ಡು ಹೋಯ್ತಲ್ಲ ಮೇಡಮ್, ದುಡ್ಡು ಹೋಯ್ತಲ್ಲ, ಈಗ ದುಡ್ಡು ಹೋಯ್ತಲ್ಲ. ಅದು ಗವರ್ಮೆಂಟ್ ಹೆಂಗ್ ಇದ್ ಮಾಡುತ್ತೆ ನೋಡ್ಬೇಕು ಸರ್. ಅದನ್ನ ಅದು ಯಾರ್ಯಾರು ಹೋಯ್ತೋ ಏನೋ ಗೊತ್ತಿಲ್ಲ ನಿಮ್ಗೆ. ಕಂಪ್ನೀಸ್ ಯಾರು ಇನ್ವಾಲ್ವ್ ಇದಾರೆ ಅವರಿಂದ ವಸೂಲಿ ಮಾಡ್ಬೇಕಷ್ಟೇ. ಅದು ಏನಕ್ಕೆ ಅವ್ರಿಗೆ ಕೊಟ್ರು, ಪ್ರೈವೇಟ್ ಬಾಡೀಸ್ ಏನ್ ಕೊಟ್ರು ಅನ್ನೋದೇ ಪ್ರಶ್ನೆ ಇಲ್ಲಿ. ನಗರಸಭೆ ಮಾಡಿಲ್ಲ ಕೆಲಸ, PWD ಮಾಡಿಲ್ಲ, ಮೈನರ್ ಇರಿಗೇಷನ್ ಅವ್ರು ಮಾಡಿಲ್ಲ ಈ ಕೆಲಸನ, ಖಾಸಗಿ ವ್ಯಕ್ತಿಗಳು ಮಾಡಿದ್ದಾರೆ. ಹೆಂಗೆ ಅಂತ ಅದನ್ನ ಪರಿಶೀಲನೆ ಮಾಡಿ ಅಂತಲೇ ನಾವು ಕೇಸ್ ಹಾಕಿರೋದು. 2 ವರ್ಷ ಆಯ್ತು, ಇನ್ನ ಅದಕ್ಕೆ ಉತ್ತರ ಸಿಕ್ಕಿಲ್ಲ. ಅದೇ ನೀವ್ ಹೇಳ್ತಿರೋದು, ಈಗ ಕೆರೆ ಅಥವಾ ಮೂಲ ಸ್ವರೂಪ ಏನಿದೆ ಅದನ್ನ ಅಲ್ಲಿ ಯಾವುದೇ ಕಾರಣಕ್ಕೂ ಈ ರೀತಿ ಕಾಮಗಾರಿಗಳು ನಡಿಬಾರ್ದು. ಇನ್ ಬೇಕಾ ಜನರಿಗೆ ಪರಿಸರದಲ್ಲಿ ಓಡಾಡ್ಬೇಕಾದ್ರೆ ವಾಕ್ ಪಾತ್ ಮಾಡಿ ಸೈಡ್ ಅಲ್ಲಿ ಬಂಡ್ ಕಟ್ಟಿ, ಬಂಡೇ ಇಲ್ಲ ಅಲ್ಲಿ ಓಪನ್ ಮಾಡ್ಬಿಟ್ಟು ಪಿಲ್ಲರ್ಸ್ ಹಾಕ್ಬಿಟ್ಟು ಗ್ರಿಲ್ಸ್ ಹಾಕಿ ಓಪನ್ ಮಾಡ್ಬಿಟ್ಟಿದ್ದಾರೆ ಲ್ಯಾಂಡ್ ನ. ನೀರೆಲ್ಲ ಆಚೆ ಬರ್ತದೆ, ನಿಲ್ಲಲ್ಲ ಅಲ್ಲಿ. 8 ಅಡಿ ಮಣ್ಣು ತುಂಬಿದ್ದಾರೆ. ಹೂಳೆತ್ತು ಬಿಟ್ಟು ನೀವು ಡೀಪ್ ಆಗಿ ಸ್ಟೋರೇಜ್ ಫೆಸಿಲಿಟಿ ಮಾಡಿ, ಬಂಡ ಮೇಲೆ ವಾಕ್ ಪಾಸ್ ಮಾಡಿ. ಇದೆಯಲ್ಲ ಅಳ್ಳಾಲ್ ಸಂದ್ರ ಲೇಕ್ ಇದೆ, ಸ್ಯಾಂಕಿ ಲೇಕ್ ಇದೆ, ಮಾಡ್ಬೋದಲ್ಲ. ಅದನ್ನು ಜನರಿಗೆ ಹಿತಕ್ಕ ಒಳ್ಳೇದಲ್ವಾ ಇನ್ನ ಅದು. ಅದಕ್ಕೆ ನಾವು ವಿರೋಧ ಇಲ್ಲ. ಕ್ಲಬ್ ಕಟ್ಬಿಟ್ಟು ಮಧ್ಯದಲ್ಲಿ ಹೈಟ್ ಎತ್ತಿ ನೀವು ಕೆರೆನೇ ಕ್ಲೋಸ್ ಮಾಡ್ಬಿಟ್ರೆ, ಇದಕ್ಕೊಂದು ಇವಾಗ ಸ್ಟೇಡಿಯಂ ಅಂತ ಬೇರೆ, ಇವ್ರಿಗೇನ್ ವೈಜ್ಞಾನಿಕ ಏನಾದ್ರು ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ ಇವ್ರಿಗೆಲ್ಲ. ಜನರಿಗೂ ಹಿತ ಇಲ್ಲ ಇದು, ಸರ್ಕಾರಕ್ಕೂ ಒಳ್ಳೇದಲ್ಲ, ಮುಂದಕ್ಕೆ ಅಲ್ಲಿರೋ ಏನಕ್ಕೂ ಒಳ್ಳೇದಲ್ಲ ಸರ್. ಅಲ್ಲ, ಟೋಟಲಿ ಸ್ಟ್ಯಾಟ್ಯೂಟ್ಸ್ಗೆ ವಿರುದ್ಧ ಇದೆ ಇದು. ಇರೋ ಕೆರೆನೂ ನುಂಗಿ ನೀರು ಕುಡಿದ್ರು ಅಂತ ಈಗ. ಹೌದು, ಇದನ್ನ ಮಾಡ್ಬಿಟ್ಟು HN ವ್ಯಾಲಿ ನೀರ್ನ ಇರೋ ಮಿಕ್ಕಿದ್ದು 5 ಕೆರೆಗೆ ಬಿಡ್ತಾರೆ. ಓವರ್ಫ್ಲೋ ಆಗಿದ್ ನೀರ್ ಎಲ್ಲಿ ಹೋಗ್ಬೇಕು? ಈಗ ಓವರ್ಫ್ಲೋ ಆಗಿದ್ದ ಸ್ಟೋರೇಜ್ ಟ್ಯಾಂಕ್ಗಳನ್ನೆಲ್ಲ ಈ ತರ ಕ್ಲೋಸ್ ಮಾಡ್ಬಿಟ್ರೆ, ಅದು ಟೌನ್ ಲಿಮಿಟ್ಸ್ ಅಲ್ಲಿ, ಜನರಿಗೆ ಹೆಂಗೆ ಪ್ರಾಬ್ಲಮ್ ಆಗದೆ ಇರುತ್ತಾ ನಾಳೆ? ನಿಜ. ಅದಕ್ಕೊಂದು ಪರಿಹಾರ ಹೆಂಗ್ ಕೊಡ್ತಾರ ಅವರು? ನಿಜ ಮೇಡಮ್, ನಾವು ಕೂಡ ಗಮನಕ್ಕೆ ತರ್ತಾ ಇದ್ದೀವಿ. ಥ್ಯಾಂಕ್ ಯು ಜ್ಯೋತಿರೆ ಮಾತಾಡಿದ್ದಕ್ಕೆ. ನೋಡಿ, ಅವ್ರು ಹೇಳ್ತಾ ಇದ್ದಾರೆ, ನೀವು ಇಂಟರ್ಫಿಯರೆನ್ಸ್ ಇಂದ ಏನೋ ಸ್ವಲ್ಪ ಪರಿಹಾರ ಬೇಗ ಸಿಕ್ಕುತ್ತಾ ನೋಡಿ ಸರ್. ನಮ್ಮ ಕೆರೆ ತರನೇ ಇರ್ಬೇಕು. ಖಂಡಿತ ಮೇಡಮ್, ನಮ್ಮ ಪ್ರಯತ್ನ ಅಂತ ಇದ್ದೇ ಇರುತ್ತೆ. ಥ್ಯಾಂಕ್ ಯು ಜ್ಯೋತಿರೆ ಮಾತಾಡಿದ್ದಕ್ಕೆ. ನೋಡಿ, ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ವಾಕಿಂಗ್ ಟ್ರ್ಯಾಕು, ಸ್ವಿಮ್ಮಿಂಗ್ ಪೂಲು, ಬೋಟಿಂಗು, 5-6 ಕೋಟಿ ಖರ್ಚು, ಅಲ್ಲಿ ಕೆರೆ ಯಾಕ್ರೆ ಹಾಳು ಮಾಡಿದ್ರೆ ಅಂತ ಇವ್ರ ಪ್ರಶ್ನೆ. ಸ್ಥಳೀಯರದು, ಅಲ್ಲಿ ಸುತ್ತಮುತ್ತಲಿರುವಂತಹ ನಿವಾಸಿಗಳದು. ಕೆರೆ ಮೂಲ ಸ್ವರೂಪವನ್ನು ನೀವು ಬದಲಾಯಿಸ್ಬಿಟ್ರಲ್ಲ, ಕೆರೆ ಮುಚ್ಚೋದೇನು ಬೇಕಾಗಿತ್ತು? ಬೇರೆ ಕಡೆ ಜಾಗ ಇತ್ತಲ್ಲ, ಬಿಲ್ಡಿಂಗ್ ಕಟ್ತಿರಂತೆ, ಅಲ್ಲಿ ಒಳಗಡೆ ಏನೋ ಕ್ರೀಡಾಂಗಣ ಮಾಡ್ತಿರಂತೆ, ಕ್ರಿಕೆಟ್ ಸ್ಟೇಡಿಯಂ ಮಾಡ್ತಿರಂತೆ, ಕೆರೆ ಥರ ಉಳಿಸ್ಕೊಳ್ಳಿ ಅಂತ ಇವ್ರು ಹೇಳ್ತಾ ಇದ್ದಾರೆ ಅಷ್ಟೇ. ಹಾಗಾಗಿ ಇದು ಅವೈಜ್ಞಾನಿಕವಾಗಿ ನಡೆದಿರೋದು. ಇದರ ಮೂಲ ಸ್ವರೂಪವನ್ನೇ ಬದಲಾಯಿಸೋಕೆ ಹೊರಟಿದ್ದಾರೆ ಅನ್ನುವಂಥದ್ದು ಅವರ ಒತ್ತಾಯ ಆಗಿದೆ. ನೋಡಬೇಕು, ಇಲ್ಲಿ ಸ್ವಲ್ಪ ಗೊಂದಲ ಇದೆ. ಈಗ MC ಸುಧಾಕರ್ ಅವರು, ಉಸ್ತುವಾರಿ ಸಚಿವರು, ಕ್ರಿಕೆಟ್ ಸ್ಟೇಡಿಯಂ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗೆ ಪ್ರದೀಪ್ ಈಶ್ವರ್, ಹಾಲಿ MLA, ನೀವು ಸ್ವಲ್ಪ ಗಂಭೀರವಾಗಿ ತೆಗೆದುಕೊಳ್ಳಿ ಇದನ್ನು. ನಿಮ್ಮ ಮಾತುಗಳು, ಭಾಷಣಗಳು ಚೆನ್ನಾಗಿರ್ತವೆ, ಆದರೆ ಕೆಲಸಗಳು ಅದೇ ಪ್ರಮಾಣದಲ್ಲಿ ಇರಬೇಕು. ಇದಕ್ಕೆ ಸ್ವಲ್ಪ ಗಂಭೀರವಾಗಿ ತೆಗೆದುಕೊಂಡು ಇಲ್ಲಿ ಗೊಂದಲಗಳನ್ನು ಪರಿಹರಿಸಿ, ಅಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ಥರ ಏನಾದರೂ ವ್ಯವಸ್ಥೆ ಮಾಡ್ತಾರೆ, ಅನುಕೂಲ ಆಗೋ ಥರ ಇದ್ದರೆ ಮಾಡಿ. ಅದು ಬಿಟ್ಟು ಕೆರೆಯ ಮೂಲ ಸ್ವರೂಪವನ್ನು ಮುಚ್ಚಿ ಹಾಕಿ ಅಲ್ಲಿ ಬಿಲ್ಡಿಂಗ್ಗಳನ್ನು ಕಟ್ಟಿ ಇರುವಂಥ ಜಲಮೂಲಗಳನ್ನು ಕೂಡ ನೀವು ನಿರ್ನಾಮ ಮಾಡುವಂಥ ಪ್ರಯತ್ನವನ್ನು ಮಾಡಿಬಿಡಿ. ಕಾದು ನೋಡ್ತೀವಿ ಮುಂದೇನಾಗುತ್ತೆ ಅಂತ. ಇದೇ ಹೊತ್ತಿನ ಜನದನಿ ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.